ಆ 3 ಸಜಾ ಕೈದಿಗಳು ಸೆಂಟ್ರಲ್ ಜೈಲಿನಿಂದಲೇ ಎಸ್ಕೇಪ್ ಆಗಿದ್ರು. ಪೊಲೀಸ್ ಇಲಾಖೆಗೆ ಈ ಕೇಸ್ ಮುಜುಗರ ತಂದಿಟ್ಟಿತ್ತು. ಇದೀಗ ಪರಾರಿಯಾಗಿದ್ದ ಓರ್ವ ಕೈದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕಿರಿಕ್ ಮಾಡಿದವನ ಕಾಲನ್ನೇ ಸೀಳಿದ್ದಾರೆ. ನಿನ್ನೆ ಸಜಾ ಆರೋಪಿಗಳು ಪರಾರಿಯಾಗಿದ್ದರು. ಪರಾರಿಯಾದ 3 ಜನ ಆರೋಪಿಗಳಿದ್ದಾರೆ. ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. ಓರ್ವ ಏನು ಸಜಾ ಕೈದಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿರ್ತಕ್ಕಂಥದ್ದು. ಅದೇನ್ ಪ್ಲಾನು, ಅದೆಂಥ ಧೈರ್ಯ ನೋಡಿ. ಜೈಲು ಬ್ಯಾರಕ್ನ ಕಂಬಿಯನ್ನೇ ಕತ್ತರಿಸಿದ್ರು. ಜೈಲು ಗೋಡೆಗೆ ಹಗ್ಗವನ್ನೇ ಬಟ್ಟೆಯಂತೆ ಕಟ್ಟಿದ್ರು. 20 ಅಡಿ ಎತ್ತರದ ಜೈಲು ಗೋಡೆಯನ್ನ ಹಾರಿ ಹೇಗೆ ಓಡಿ ಹೋಗ್ತಿದ್ದಾರೆ ನೋಡಿ. ಒಬ್ರಲ್ಲ ಇಬ್ರಲ್ಲ 3 ಕೈದಿಗಳು ಸೋಮವಾರ ಮಧ್ಯರಾತ್ರಿ ಸಿನಿಮಾ ಸ್ಟೈಲ್ನಲ್ಲಿ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಹೀಗೆ ಎಸ್ಕೇಪ್ ಆಗಿದ್ರು. ಕೊಲೆ, ಅತ್ಯಾಚಾರ, ಪೋಕ್ಸೋದಂತ ಗಂಭೀರ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಮಸ್ತಾನ್, ಸಾಗರ್ ಹಾಗೂ ಸಂತೋಷ್ ಪಕ್ಕಾ ಪ್ಲಾನ್ ಮಾಡಿ ಜೈಲಿನಿಂದ ಪರಾರಿಯಾಗಿದ್ರು. ರಾಜ್ಯ ಪೊಲೀಸರಿಗೆ ಮುಜುಗರ ತಂದಿಟ್ಟಿದ್ದ ಇದೇ ಪ್ರಕರಣದಲ್ಲಿ ಈಗ ಪರಾರಿಯಾಗಿದ್ದ ಓರ್ವ ಕ್ರಿಮಿಯನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಪರಾರಿ ಪ್ರಕರಣ. ಓರ್ವ ಕೈದಿ ಲಾಕ್, ಕಿರಿಕ್ ಮಾಡಿದ ಕ್ರಿಮಿ ಕಾಲಿಗೆ ಗುಂಡೇಟು. ಹೌದು, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರಿನಲ್ಲಿ ನಡೆದ ಜೈಲ್ ಬ್ರೇಕ್ ಪ್ರಕರಣ ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿತ್ತು. ಎಸ್ಕೇಪ್ ಆಗಿದ್ದ 3 ಕೈದಿಗಳ ಪತ್ತೆಗಾಗಿ ಪೊಲೀಸರು ತಂಡವಾಗಿ ಅಖಾಡಕ್ಕೆ ಇಳಿದಿದ್ರು. ಸಿಸಿಟಿವಿಯಲ್ಲಿ ಕ್ರಿಮಿಗಳು ಜೈಲು ಗೋಡೆಯನ್ನ ಹಾರಿ ಜಮೀನು ರಸ್ತೆಗಳಲ್ಲಿ ಹೋಗುವ ದೃಶ್ಯವೂ ಸೆರೆಯಾಗಿತ್ತು. ಈ ಪೈಕಿ ಕಲಬುರಗಿ ಹೊರವಲಯದ ಕಫನೂರು ಕೈಗಾರಿಕಾ ಪ್ರದೇಶದಲ್ಲಿ ಕೈದಿ ಸಂತೋಷ್ ಇರುವ ಮಾಹಿತಿ ದೊರಕಿತ್ತು. ನಸುಕಿನ ಜಾವ ಕ್ರಿಮಿ ಬೇಟೆಗಾಗಿ ಫರತಾಬಾದ್ ಇನ್ಸ್ಪೆಕ್ಟರ್ ಹುಸೇನ್ ಬಾಷಾ ಟೀಮ್ ತೆರಳಿತ್ತು. ಆದರೆ ಕಿರಾತಕ ಸಂತೋಷ್ ಪೊಲೀಸರ ಮೇಲೆಯೇ ದಾಳಿಗೆ ಯತ್ನಿಸಿದ್ದ. ಗಾಳಿಯಲ್ಲಿ ಗುಂಡು ಹಾರಿಸಿ ಬೆದರಿಸಿದರೂ ಸುಮ್ಮನಾಗಿರಲಿಲ್ಲ. ಹೀಗಾಗಿ ಪೊಲೀಸರು ಆತ್ಮರಕ್ಷಣೆಗಾಗಿ ಆತನ ಕಾಲಿಗೆ ಗುಂಡು ಹೊಡೆದು ನೆಲಕ್ಕೆ ಕೆಡವಿದ್ದಾರೆ. ಓರ್ವ ಏನು ಸಜಾ ಕೈದಿಯನ್ನು ಪೊಲೀಸರು ಹೆಡೆಮುರಿ ಕಟ್ಟಿರ್ತಕ್ಕಂಥದ್ದು ಖುದ್ದು ಆ ಘಟನಾ ಸ್ಥಳದಲ್ಲಿರ್ತಕ್ಕಂಥದ್ದು ಕಲಬುರಗಿಯ ಏನು ಹೊರವಲಯದಲ್ಲಿರ್ತಕ್ಕಂಥ ಕಪನೂರು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಈ ಒಂದು ಆ ಪ್ರದೇಶದಲ್ಲಿ ಏನು ಸಜಾ ಕೈದಿಯಾದಂಥ ಆ ಸಂತೋಷ್ನನ್ನು ಪೊಲೀಸರು ಸದ್ಯ ಆ ಫೈರಿಂಗ್ ಮೂಲಕ ಆತನನ್ನು ಹೆಡೆಮುರಿ ಕಟ್ಟಿ ಜಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರದೇಶದಲ್ಲಿ ಆತ ಇದ್ದಾನೆ ಅನ್ನುವಂಥದ್ದು. ಇಲ್ಲಿಗೆ ಬಂದ ತಕ್ಷಣ ಆತನನ್ನು ಸರೆಂಡರ್ ಆಗುವಂತೆ ಸಾಕಷ್ಟು ಏನು ಮನವಿಯನ್ನು ಮಾಡಿಕೊಳ್ತಾರೆ. ಆತ ಮಾತ್ರ ಸರೆಂಡರ್ ಆಗದೆ ಏನು ಉಲ್ಟಾ ಪೊಲೀಸರ ಮೇಲೆ ಏನು ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಸದ್ಯ ಪ್ರಾಣ ರಕ್ಷಣೆಗಾಗಿ ಆತನ ಮೇಲೆ ಫೈರಿಂಗ್ ಮಾಡಿರ್ತಕ್ಕಂಥದ್ದು. ಗುಂಡೇಟು ತಿಂದಿರುವ ಕೈದಿ ಸಂತೋಷ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಹುಮ್ನಾಬಾದ್ ಕಡೆ ಹೋಗುವ ಒಂದು ಇಂಡಸ್ಟ್ರಿಯಲ್ ಏರಿಯಾದ ಅಲ್ಲಿ ಇವರ ಒಬ್ಬನ ಸಸ್ಪೆಕ್ಟ್ನ ಒಂದು ಮೂಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಅವನಿಗೆ ಹಿಡ್ಲಿಕ್ಕೆ ಹೋದಾಗ ಅವನು ತಕ್ಷಣ ನಮ್ಮ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಸರೆಂಡರ್ ಆಗಿ ಅಂತ ಹೇಳಿದ್ರು ಕೂಡ ಅವನು ಸರೆಂಡರ್ ಆಗಲ್ಲ ಮತ್ತು ಗಾಳಿಯಲ್ಲಿ ಒಂದು ರೌಂಡ್ ಫೈರ್ ಮಾಡಿ ಅವನ ಮೇಲೆ ಒಂದು ಆತ್ಮರಕ್ಷಣೆಗೋಸ್ಕರ ಸೆಲ್ಫ್ ಡಿಫೆನ್ಸ್ಲಿಂದ ಫೈರ್ ಮಾಡಿದ್ದಾರೆ. ಅಂದ ಹಾಗೆ ಈ ಜೈಲು ಬ್ರೇಕ್ನ ಮಾಸ್ಟರ್ ಮೈಂಡ್ ಮಸ್ತಾನ್. ಒಬ್ಬನೇ ಜೈಲು ಗೋಡೆ ಹಾರೋದು ಕಷ್ಟ ಅಂತ ಸಂತೋಷ್ ಹಾಗೂ ಸಾಗರ್ನನ್ನ ತನ್ನೊಟ್ಟಿಗೆ ಸೇರಿಸಿಕೊಂಡಿದ್ದಾನೆ. ಜೈಲಿಂದ ಪರಾರಿಯಾಗಿ ತೆಲಂಗಾಣದ ಜಹೀರಾಬಾದ್ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಉಳಿಯೋ ಪ್ಲಾನ್ ಮಾಡಿದ್ರು. ಇನ್ನು ಜೈಲಿಂದ ಎಸ್ಕೇಪ್ ಆಗಿದ್ದ 3 ಕೈಯಲ್ಲಿ ಹಣ ಇರಲಿಲ್ಲ. ರಸ್ತೆಯಲ್ಲಿ ತೆರಳುತ್ತಿದ್ದ 2 ಅಪರಿಚಿತ ವ್ಯಕ್ತಿಗಳಿಗೆ ಹೆದರಿಸಿ 500 ರೂಪಾಯಿ ಹಣ ಪಡೆದು ಅದರಲ್ಲೇ ತಿಂಡಿ ಮಾಡಿ ಪರಾರಿಯಾಗಿದ್ದಾರೆ. ತಲೆಮರೆಸಿಕೊಂಡಿರುವ ಮಸ್ತಾನ್ ಹಾಗೂ ಸಾಗರ್ಗಾಗಿ ಶೋಧ ಮುಂದುವರೆದಿದೆ. ಉಳಿದ 2 ತಲೆಮರೆಸಿಕೊಂಡಿರುವ ಸಜಾ ಕೈದಿಗಳಿದ್ದಾರೆ. ಅವರಿಗೂ ಕೂಡ ಬಂಧನ ಮಾಡಲಿಕ್ಕೆ ನಮ್ಮ ವಿಶೇಷ ತಂಡಗಳು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ನಿರ್ಲಕ್ಷ್ಯ ತೋರಿದ 8 ಜೈಲಾಧಿಕಾರಿಗಳ ಅಮಾನತು. ಇನ್ನು ಈ ಪ್ರಕರಣದಲ್ಲಿ ಜೈಲಾಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ TV9 ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ 8 ಅಧಿಕಾರಿಗಳನ್ನ ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಅಮಾನತು ಮಾಡಿದ್ದಾರೆ. ಸೆಂಟ್ರಲ್ ಜೈಲ್ ಅಧೀಕ್ಷಕ ರಾಕೇಶ್ ಕಾಂಬ್ಳೆ, ಸಹಾಯಕ ಅಧೀಕ್ಷಕ ಬಿ ಸುರೇಶ್, ಜೈಲರ್ ಶ್ರೀಮಂತಗೌಡ, ನೈಟ್ ಶಿಫ್ಟ್ ವಾರ್ಡರ್ಗಳಾದ ನಿಂಗಣ್ಣ ಹಾಗೂ ಅಜೀಂ ಯಮುನಪ್ಪ, ಬಸವರಾಜ್ ಮೇತ್ರಿ, ಸಾವಿತ್ರಿ ತಳಕೇರಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.